ಯಾವುದು ಅದೇ ತಪ್ಪು ಅವ್ರದ್ದು. ಅವ್ರು ಕುರುಬ ನಾಯಕರಲ್ಲ, ಹಿಂದುಳಿದ ಜನಾಂಗ ನಾಯಕರವರು. ಅದೇ ತಪ್ಪ ಅವ್ರ ಭಾವನೆ. ಕುರುಬ ನಾಯಕರಲ್ಲ ಅವರು, ಹಿಂದುಳಿದರ ನಾಯಕ ಅನ್ನೋದು ಪ್ರತಿಪಾದನೆ ಮಾಡ್ಕೊಂಡು. ನಾನು ವಾಲ್ಮೀಕಿ ನಾಯಕ ಅಲ್ಲ, ಹಿಂದುಳಿದರ ನಾಯಕ. ನಾನು ಇದು ತಟ್ಟು ಹೇಳ್ತೀನಿ. ಇರೋ ನೋಡ್ರಿ, ಅದನ್ನು ನನಗೆ ಗೊತ್ತಿಲ್ಲ. ಅವರು ಯಾಕೆ ನಾನು ಇವತ್ತು ಹೇಳ್ತಾನೆ, 13-15 ಸಿದ್ದರಾಮಯ್ಯ ಇವತ್ತು ಇರಲ್ಲ. ಅವ್ರು ಅಲ್ಲ, ಮೊದಲೇ 13-15 ಸಿದ್ದರಾಮಯ್ಯ ಅಲ್ಲ. ಇವತ್ತು ಸಿದ್ದರಾಮಯ್ಯ ನೋಡ್ರಿ ನನಗೆ ದುಃಖ ಆಗ್ತದೆ. ಅವ್ರು ನಡೆಸೋದು ನನಗೆ ಶಕ್ತಿ ಇಲ್ಲ ಅನಿಸ್ತೈತೆ. ಇವತ್ತಿನ ವಾತಾವರಣ ನೋಡ್ಬೇಕಾದ್ರೆ ಅವ್ರು CM ನಡೆಸೋಂಥ ಶಕ್ತಿ ಉಳಿದಿಲ್ಲ. ನಾನು ಅವ್ರ ಜೋಡಿ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮಾತಾಡೋ ಶೈಲಿ ನೋಡ್ರಿ ನನಗೆ ಒಂದು ನಮೂನೆ ಅನಿಸ್ತೈತೆ. ಇವತ್ತಿನ ಸಿದ್ದರಾಮಯ್ಯ ಹೌದು ಅಲ್ಲ ಅನಿಸ್ತದೆ, ನನಗೆ ಸಮಸ್ಯೆ ಬಂದದೆ. ಸರ್, ಈಗ ಕಾಂಗ್ರೆಸ್ BJP ಅಂತಲ್ಲ, ಈಗ ಒಟ್ಟಾರೆ ವ್ಯವಸ್ಥೆ ರಾಜಣ್ಣ ಅವ್ರ ಕೇಸ್ ಆಗಿರ್ಬೋದು, ಹಿಂದೆ FT ನಿಗಮದ ಕೇಸ್ ಆಗಿರ್ಬೋದು. ನೋಡ್ರಿ, ರಾಜಣ್ಣ ಅವ್ರ ಕೇಸು ಅದು ವಿಭಿನ್ನ. ನಾಗೇಂದ್ರ ಅವರು ನೋಡೋಕೆ ಚಿತ್ರದ ಅವ್ರದ್ದು. ಆದ್ರೆ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ. ಅದಕ್ಕೆ ಅದನ್ನು ಮುಂದುವರ್ಸೋರು, ಅಲ್ಲಿಗೆ ಸ್ಟಾಪ್ ಮಾಡಿ. ಹಿಂದೆ ದೊಡ್ಡ ಷಡ್ಯಂತ್ರ ಇರ್ತದೆ. ಅದು ಖರೆ ನಿಜವಾದ ತನಿಖೆ ಆದರೆ ಭಾಳ ಮಂದಿ ಒಳಗೆ ಹೋಗ್ತಾರೆ. ಅದು ನಾಗೇಂದ್ರ ಚಿತ್ರ ಅಟ್ಟ ಅದು. ಎನ್ಕ್ವೈರಿ ಇಡಿ ಮಾಡಿಲ್ಲ. ಬ್ಯಾಂಕ್ ಕೊಟ್ಟಿದ್ದಕ್ಕೆ ರಿಟರ್ನ್ ನಿಮ್ಗೆ ತಪ್ಪು ಕಲ್ಪನೆ. ಇಡಿ ಅವರು ಎನ್ಕ್ವೈರಿ ಮಾಡೋದು ಬ್ಯಾಂಕ್ ಕಂಪ್ಲೇಂಟ್. ಆ ಹಗರಣ ತನಿಖೆ ಅಲ್ಲ. ನೀವು ಪತ್ರಿಕೆ ಮಿತ್ರ ತಿಳ್ಕೊಳ್ಳಿ. ಬ್ಯಾಂಕ್ದಾಗ ಕಂಪ್ಲೇಂಟ್ ಕೊಡೋದು ಇಡಿ ಒಂದು ಇತಿಮಿತಿಯಲ್ಲಿ ಚರ್ಚೆ ಮಾಡೋದು. ಅವರು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಕೊಟ್ಟಾಗ CBI ED ಬರ್ತೈತೆ. ಅದು ಬ್ಯಾಂಕ್ ತನಿಖೆ. ಬ್ಯಾಂಕ್ ಅವ್ರು ನಡೆದಂಥ ಇದ್ರ ಮಾಡ್ತಾರೆ. ಅದಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಇಷ್ಟಕ್ಕೆ ಸೀಮಿತ ಮಾಡೋದು, ಬೇರೆ ರಾಜಕಾರಣ ಮಾಡೋದು. ದಯವಿಟ್ಟು ನೀವೆಲ್ಲರೂ ಇದೊಂದು ನೀವು ಸಹಿತ ನಮ್ಗೆ ಒಬ್ಬ ದಲಿತ ಶಾಸಕ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವಂಗೆ ಇನ್ಕ್ವೈರಿ ಆಗಲಿ ಮುಂದುವರಲಿ. ಬಟ್ ಹಿಂಗೆ ಷಡ್ಯಂತ್ರ ಆಗೋದಕ್ಕೆ ಅಂದ್ರೆ ನಾವು ನಮ್ಮ ಮಾಹಿತಿ ಬಗ್ಗೆ ಪೂರ್ಣ ಪ್ರಮಾಣ ಇನ್ಕ್ವೈರಿ ಆಗಬೇಕು. ತಪ್ಪಿಸ್ತಿರ್ತಾರೆ ಯಾರು ಷಡ್ಯಂತ್ರ ಮಾಡಿದಾರಲ್ಲ, ಆ ಸ್ವಾಮೀಜಿ ಇರ್ಬೋದು, ಒಬ್ಬ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅವರು ಸಹಿತ ಇನ್ಕ್ವೈರಿಗೆ ಫಿಕ್ಸ್ ಮಾಡಬೇಕು. ಅದು ಯಾರು ಮಾಡಿದ ಹಿಂದೆ ಅಂದ್ರೆ ಮಾಡ್ಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾನೆ ಮನವಿ ಮಾಡ್ಕೊಂಡು. ಮತ್ತು ಬೇರೆ ಅದರ ಫೋಟೋ ಬಂತ ಪೇಪರ್ ಆಗುತ್ತೆ. ಫೋಟೋ ಅವನ್ನ ಇಬ್ಬರು ಫೋಟೋ ಬಂತಿಲ್ಲ. ಅವ ಸೇಮ್ ಕಮ್ಯುನಿಟಿ. ಹುಣ್ಣ ನಡೆದಿದೆ, ಭಾಳ ದೊಡ್ಡ ಹುಣ್ಣ ನಡೆದಕ್ಕೆ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಎಚ್ಚೆತ್ತುಕೊಳ್ಬೇಕಾದ್ರೆ ಯಾರಿಗೂ ನಮ್ಗೆ ಉಳಿಗಾಲಿಲ್ಲ. ಅದಕ್ಕೆ ನಾವು ಹಂಗೆ ಭಾವನೆ ಬರತ್ತದೆ. ಹಂಗೆ ನಮ್ಮ BJP ಅವ್ರು ಹೋರಾಟ ಮಾಡ್ಬೇಕು. ಯಾಕಂದ್ರೆ BJP ಅವರು ಈಗ ಹಂಗೆ ಭಾವನೆ ಬರೋದು. ನಾವು BJP ಮುಂದಿನ ದಿನದಲ್ಲಿ ಈಗಾಗಲೇ ನಾನು ಮೊನ್ನೆ ನಮ್ಮ ಯಾರು ಎಕ್ಸೈಸ್ ಮಿನಿಸ್ಟರ್ಸ್ ಧನ್ಯದನ್ನ ಪಾರ್ಟಿ ವೇದಿಕೆಯಲ್ಲಿ ಅಬ್ಜೆಕ್ಷನ್ ಮಾಡಿದೆ ನಾನು. ಅವ್ರ ಬಗ್ಗೆ ಧರಣಿ ಮಾಡಿರಿ. ಯಾರು ಬೇರೆದವರು ಹೊರಗೆ ನನ್ನ ಪಕ್ಷ ವೇದಿಕೆಯಲ್ಲಿ ನಾನು ಮಾಡಿದ್ದೇನೆ. ಅಲ್ಲ, ಅದನ್ನು ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ವೇದಿಕೆಯಲ್ಲಿ ತಿಮ್ಮಾಪುರ ಈಗ ಲಮಾಣಿ ಅವ್ರಿಗೆ BJP ಶಾಸಕರು ದಲಿತ ದುರ್ಸ ಕಾಂಗ್ರೆಸ್ ಶಾಸಕ ತಿಮ್ಮಾಪುರ ಅಪೋಸ್ ಬಂದಾಗ ನಮ್ಮ ಪಕ್ಷ ವೇದಿಕೆಯಲ್ಲಿ ಅಪೋಸ್ ಮಾಡಿದ್ದೇನೆ. ಬೇರೆದವ್ರಿಗೆ ಯಾಕೆ ಮಾಡಿದ್ರಪ್ಪ ನೀವು? ನಾನು ಕೇಳಿದೆ ಒಂದು ಕ್ವಶನ್. ನಮ್ಮ ಪಕ್ಷ ವೇದಿಕೆ ಕೇಳಿದೆ. ಬರೀ ಕಾಂಗ್ರೆಸ್ BJP ದಲಿತಲ್ಲ, ಎಲ್ಲ ದಲಿತರ ಬಗ್ಗೆ ಧ್ವನಿ ಎತ್ತಾರೆ ನಾವು. ನಾವು ನಮ್ಮ ಅಧ್ಯಕ್ಷರವರು, ನನ್ನ ವಿರೋಧಿ ಇದ್ದರು, ನಮ್ಮ ಅಧ್ಯಕ್ಷ ನನ್ನ ಪಕ್ಷ ನೇಮಿಸಿದವನು. ಅದನ್ನು ಇಲ್ಲಿ ನಮ್ಮ ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ದಯವಿಟ್ಟು ಇಲ್ಲಿ ಮಾತಾಡೋಕ್ಕಾಗಲ್ಲ. ನಾವೈತೆ ನೋಡ್ರಿ, ಯಾವುದೂ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ಅವ್ರ ಫಂಕ್ಷನ್ಗೆ ಹೋಗೋದಿಲ್ಲ. ನಾನು ಆ ಡಿಸಿಷನ್ ತೊಗೊಂಡ್ಬಿಟ್ಟಿನಿ. ಅವ್ರ ಅಧ್ಯಕ್ಷರು ಮಟ್ಟ ನಾನು ಯಾವುದೂ ಅದಕ್ಕೆ ಬರೋದು ಅಂತ ಹೇಳಿಬಿಟ್ಟಿನಿ. ಓನ್ಲಿ ಮೋದಿಯವರು ಅಮಿತ್ ಶಾ ಬಂದಾಗಟ್ಟೆ ಕಾರ್ಯಕ್ರಮ ಅಟೆಂಡ್ ಹಾಕಿ ನಾನು ಉಳ್ಕಿದ್ದು ಯಾವ ಬಂದರೂ ಅಟೆಂಡ್ ಆಗಿಲ್ಲ, ಆಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.